ಯಮುನೆ ಎಂದು ಶಕ್ತಿಯ ಮಾಡದೆ ಬಿಡದೆ ಬೆನ್ನೆತ್ತಿ ಕಾಡುವ ನನ್ನ ಆಸೆ ಪೂರೈಕೆ ಆಗಬೇಕಾದರೆ ಇಂದು ಗಂಗೆಯನ್ನು ಕಾಣಲೇಬೇಕು. ಗಂಗಾ ಹೆಸರಿಗೆ ತಕ್ಕಂತೆ ಗಂಗಾ ನಿನ್ನ ಗಂಡನಾಗಬೇಕೆಂದು ಇಂದ್ರಲೋಕದಿಂದ ಇಳಿದು ಬಂದಿರುವ ಆ ನಿನ್ನ ಶಿವ ನಾಳಿಗೆ ನನ್ನ ಕೈವಾಡದಿಂದ ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆಯನ್ನಿಟ್ಟ ಈ ಚಿಡುವ ನಾಗರಾಜ್ ಮುಂದೆ ಆಗುವನು ನಿನ್ನ ಹೃದಯದ ದೊರೆ. ಈ ವಿಷಯದ ವಿಷವನ್ನು ಗೌಡನ ತೊಳೆಯಲ್ಲಿ ಬಿತ್ತಿ ಗೌಡನ ಗಂಡನನ್ನು ಗುಂಡಕ್ಕೆ ಕೊಂದು ರಂಡೆಯಾದ ನಿನ್ನ ಗಂಡ ನಾನಾಗದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ನನ್ನ ಹೆಸರು ಚೆಲುವೆಯರ ಚೆಲುವ ನಾಗರಾಜನೇ ಅಲ್ಲ. ಚೆಲುವೆಯರ ಚೆಲುವ ಯಾರದು? ಕೈ ಬಿಡ್ರು. ಏನು ಇಂಥ ಹೊತ್ತಿನಲ್ಲಿ ಕಣ್ಣಾಮುಚ್ಚಾಲೆ ಆಡುವುದು? ಆನಂದ ಭಾಸ್ಕರನ ಉದಯಿಸಿ ಬಂದಾಗ ಯಾವತ್ತಿದ್ರು ಕೂಡ ನಮಗೆ ಆನಂದ ತಾನೆ. ಅದಕ್ಕೆ ಓಡೋಡಿ ಬಂದೆ ನಿಮ್ಗೆ ಊಟ ಬಡಿಸ್ಬೇಕು ಅಂತ. ಅಂದ್ರೆ ಇಂಥ ಅವಸರದಲ್ಲಿ ರೀ, ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದೇ? ನೀನೀಗ ನನ್ನ ಮಗುವಿನ ತಾಯಿ ಆಗುತ್ತಿದ್ದೀಯಾ? ಗಂಗಾ, ನಿನಗೇನು ಬಹುಮಾನ ಕೊಡಲಿ? ನಮ್ಮಿಬ್ಬರ ಪ್ರೀತಿ ಬಾಳಿನ ಜ್ಯೋತಿ ಆಗಿರ್ಬೇಕಾದ್ರೆ ಮತ್ತೆ ನನಗೆ ನೀನ್ ಕೊಡ್ತೀರಾ? ಗಂಗಾ ಎಂಥ ಸಮೃದ್ಧಿ ಹೆಂಡತಿ ಸಿಕ್ಕಲೆ ನನ್ನ ಬಾಳಿಗೆ. ಸ್ವಾಮಿ, ಬಿಸಿಲಿನ ತಾಪಕ್ಕೆ ಈಗ ನಿಮ್ಗೆ ಹೊಟ್ಟೆ ತುಂಬಾ ಹಸಿರ್ಬೇಕು. ಮೊದಲು ಊಟ ಮಾಡಿ, ಆಮೇಲೆ ಬೇಕಾದ್ರೆ ಮತ್ತಷ್ಟು ನನ್ನ ವರ್ಣನೆ ಮಾಡಿವಿರಂತೆ. ಹಸಿವಿನ ತೃಷೆ ನೀಗಿಸುವ ವಿಷಯವನ್ನೇ ನನಗರ್ಪಿಸಲಿವೆ ಎಂದ ಮೇಲೆ ನನಗೇಕೆ ಬೇಕು ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚಲು ಮಾವಿನ ತೆನೆ ಬಾಗಿದ ಈ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾರೆ. ಊಟ ಆಮೇಲೆ ಮಾಡುತ್ತೇನೆ ಗಂಗಾ, ಮೊದಲು
proposal, but God's disposal. ಕವಿಗಾಳಿ ದಾಸನ ತೋರಣ ಶಾಕುಂತಲೆ ತೋರಣ ಶಾಕುಂತಲೆ ತೋರಣ ಶಾಕುಂತಲೆ Nam is proposal, but God is disposal. Kavigali dasana, oh Nam shakuntale, oh Nam shakuntale, oh Nam shakuntale. ಬನ್ನಿ ಬನ್ನಿ ಊಟ ಮಾಡಿರಂತೆ. ಊಟ ಆಮೇಲೆ ಮಾಡುತ್ತೇನೆ ಗಂಗಾ. ಹೊಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಈ ಗಿಡವನ್ನು ಕಡಿದು ಹಾಕುತ್ತೇನೆ. ಯಾಕೆ ಗೌಡ್ರೆ? ಯಾಕೆ ಎಂದು ನನ್ನನ್ನು ಕೇಳುತ್ತಿರುವೆಯಲ್ಲ? ಯಾರ ಅಪ್ಪಣೆ? ಇದೇನು ಗೌಡ್ರೆ ನೀವು ಆಡುತ್ತಿರುವ ಮಾತು? ನನ್ನ ಹೊಲದಲ್ಲಿ ಗಿಡ ನಾನು ಕಡಿದರೆ ಯಾರಾದರೂ ಅಪ್ಪಣೆ ಪಡೆಯಬೇಕೆ? ಅಂದ್ರೆ ನೀವು ಫಾರೆಸ್ಟ್ ಆಫೀಸರಾ? ಹಲ್ಕನ ಮಗನೇ, ಈ ಹೊಲ ಯಾರದು ಅಂತ ತಿಳಿದು ಈ ಗಿಡ ಕಡಿಯುತ್ತಿರುವಿ? ಈ ಹೊಲ ಯಾವುದು? ಈ ಹೊಲ ನೀನು ಬೇಡಲಿಕ್ಕೆ ನೀನೇನು ನಮ್ಮಪ್ಪನ ಮಗ? ಅಡಿಕೆಗೆ 20,000 ಖರೀದಿಗೆ ಬರೆದುಕೊಟ್ಟು ಈಗ ಗೌಡ್ರೆ, ಏನ್ರಿ ನೀವು ಮಾತಾಡುತ್ತಿರುವ ಮಾತು? ನಾನು ನಿಮಗೆ 25,000 ಹೊಲ ಬರೆದು ಕೊಟ್ಟಿದ್ದೀನಾ? ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಕೇವಲ 1,000 ಮಾತ್ರ. ಅದು ಬಟ್ಟೆಯಂತೆ ಮಾತಾಡಿ ತೆಗೆದುಕೊಂಡಿರುತ್ತೇನೆ. ಅದನ್ನೇ ಬಿಟ್ಟು ಹೊಲವನ್ನೇ ಖರೀದಿಗೆ ಕೊಟ್ಟಿರುವೆ ಎಂದು ಮಾತನಾಡುತ್ತಿರುವೆಯಲ್ಲ. ಯಾವ ರೈತನ ಗೋಳು ಬರೆದು ನೇಣು ಹಾಕಬೇಕೆಂದಿರುವೆ? ನಮ್ಮ ಶಿವಣ್ಣ, ಗೋಳು ಮುರಿದು ನೇಣು ಹಾಕಕ್ಕ ನಾವೇನು ಕಲೆಕ್ಟರ್ ಸಾಹೇಬ್ರ ಹೇಳತ್ತಮ್ಮ? ಗೌರು ಸಾಹುಕಾರಿಕೆ ಎಲ್ಲಿ ತನಕ ಬರುತ್ತಂತ ಬರೀ ಗೇಣು ಮಳ ಹಾಕಿ ನೋಡೋಣ ನಾವು. ಅಂದಂತೆ ಮೊನ್ನೆ ಗೂಡು ಸುಟ್ಟು ಸುದ್ದಿ ಹೇಳಕ್ ಬಂದು 20,000 ಸಾಲ ತಗೊಂಡು 25,000 ಬರ್ಕೊಟ್ಟೆ. ತಮ್ಮ ನಿಜ ಹೇಳೋ ಮರ. ಕುಲಕರ್ಣಿಯವರೇ, ಅನ್ಯಾಯವಾಗಿ ಈ ಬಡ ರೈತನ ರಕ್ತ ಹೀರಬೇಡ್ರಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನ್ನ ಈ ಭೂತಾಯಿ ಆಣೆಯಾಗಿಯೂ ನಿಮ್ಮ ಹತ್ತಿರ ನಾನು ಸಾಲ ತೆಗೆದುಕೊಂಡದ್ದು ಕೇವಲ 1,000 ಮಾತ್ರ. 20,000 ನಾನೆಲ್ಲಿ ತೆಗೆದುಕೊಂಡಿದ್ದೇನೆ? ಅದಕ್ಕೇನೆ 25,000ಕ್ಕೆ ಬರೆದು ಕೊಟ್ಟಿದ್ದಿ ಎಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ನಿಮ್ಮ ಹಣವನ್ನು? ಸಾಯುವವರಿಗೂ ನಿನ್ನ ತಮ್ಮನನ್ನು ನಮ್ಮ ಮನೆಯಲ್ಲಿ ದುಡಿದು ಮಟ್ಟಿ ಸಂಜೆ ಹೇಳು. ಇಲ್ಲ, ಹೊಲ ನನ್ನದಲ್ಲ, ಗೌಡರಿಗೆ ಖರೀದಿಗೆ ಕೊಟ್ಟಿದ್ದೆ ನಿಜವೆನ್ನುವುಗಳು. ಹೊಲ ನನ್ನದಲ್ಲವೆಂದು ಹೇಳುತ್ತೇನೆ ವಿನಃ ನನ್ನ ತಮ್ಮನನ್ನು ಮಾತ್ರ ನಿನ್ನ ಕೈಯಲ್ಲಿನ ಆಳಾಗಿ ದುಡಿಸಲಾರೆ. ದುಡಿಸದಿದ್ದರೆ
ಕೇಡುಗಾಲ ಸಮೀಪಿಸಿತು ಈ ನಿನ್ನ ದೊಡ್ಡ ಸಂಸಾರಕ್ಕೆ. ತಲಾಖಿ ಬಿಚ್ಚಿ ಓದಿ ಇವನು ಕೊಟ್ಟಿತ್ತು. ಆಯ್ತು ಬಿಡ್ರಿ, ಹೋಗೋಣ. ನೋಡ್ಸೋಣ. ಪಂಪ್ಸೆಟ್ಟಿನ ಸಾಲ ತೀರಿಸ್ತೀನಂತ ಒಯ್ದದ್ದು 5,000. ಹೊಟ್ಟೆಗೆ ಹಿಟ್ಟು ನೀಡುವ ಗೂಡೆ ಸುಟ್ಟು ಹೋಗಿದೆ, ಜೋಳ ತೆಗೆದುಕೊಳ್ಳಬೇಕಾಗಿದೆ ಎಂದು ಹೇಳಿ ಒಯ್ದದ್ದು 5,000. ಮನೆ ಪಟ್ಟ ಬಿರಾಡ ಅಂತ ಹೇಳಿ ಒಯ್ದದ್ದು, ಅಂದರೆ ಬೀಜ ಗೊಬ್ಬರಕ್ಕೆ 2,000. ಕುರಿ ತೆಗೆದುಕೊಳ್ಳಲಿಕ್ಕೆ ಒಯ್ದದ್ದು 5,000. ಗೂಡಿನ ಸಹಾಯಧನಕ್ಕಾಗಿ ತಿರುಗಾಡಿದ ಖರ್ಚು 1,000, ಇತ್ಯಾದಿ ಇತ್ಯಾದಿ ವಗೈರೆ ವಗೈರೆ. ಇದಕ್ಕೆಲ್ಲ ತಿಂಗಳದಂತೆ ಬಡ್ಡಿ ಸೇರಿ 20,000ವಾಗಿದೆ. ಇದನ್ನು ತೀರಿಸಲಾಗದ ಮೂಲಕ ಗುರು ಹಿರಿಯರ ಸಮಕ್ಷಮ ಊರ ಮುಂದಿನ ತೋಟವನ್ನು 25,000ಕ್ಕೆ ನಾನು ಅಂದ್ರೆ ನೀನು ಸಂತೋಷವಾಗಿ ಬರೆದುಕೊಟ್ಟಿದ್ದೇನೆ ಮತ್ತು ಹೊಲದಲ್ಲಿಯ ಬಾವಿ ಗಿಡಗಳನ್ನು ಅವರಿಗೆ ಬಿಟ್ಟಿದ್ದೇನೆ ಎಂದು ಭೂತಾಯಿ ಸಾಕ್ಷಿ ಮಾಡಿ ಒಪ್ಪಿ ಬರೆದ ಕರಾರು ಪತ್ರವಿದೆ. ಇದಕ್ಕೊಂದು 2-3 ಸಾಕ್ಷಿಗಳು ಹಾಕ್ಸಿವಪ್ಪ ತಮ್ಮ. ಅಮೆರಿಕ ಅಲ್ಲ ಆಗ್ಲವ್ರು ಲೋಕಪ್ಪ ಮಾಕಪ್ಪನ ಮಗ ಕರಿ ಬಸವರಾಜ, ಇವರಿಬ್ರು ನಿಮ್ ತಮ್ಮ ಸಂಗೊಳ್ಳಿ ರಾಯಣ್ಣ ಪರಂಗಿಯರ್ನ ಎದುರಿಸಿದ್ನಲ್ಲ ತಮ್ಮ, ಹಂಗ ಎದುರಿಸ್ತಾನಂತ ನಾವು ಇನ್ನೊಂದು ಭಗವಂತ ಸಾಕ್ಷಿವಪ್ಪ ತಮ್ಮ. ಮಗ ತಂದೆನ ಮೀರಿಸ್ಬೇಕು, ಶಿಷ್ಯ ಗುರುವನ್ ಮೀರಿಸ್ಬೇಕಂದಂಗ ನಮ್ಮ ಬ್ರೂಸ್ನ ಶಿಷ್ಯ ಕರಾಟೆ ಕಿಂಗ್ ದಾಸನ್ ಸೀಲಪ್ಪ ಉಂಟೈತೆ ಪಾತಮ್ಮ. ಆಕ ಮುಂದೆ ನಿಮ್ಗೇನು ಬೇಡ ಬೇಕಲ್ಲ. ಗೌಡ್ರಿ, ಒಂದಲ್ಲ ಎರಡಲ್ಲ 20,000 ಗಟ್ಟಲೆ ನಿಮ್ಮ ಹತ್ತಿರ ಸಾಲ ನಾನೆಲ್ಲಿ ತೆಗೆದುಕೊಂಡಿದ್ದೇನೆ. ಶೇಂಗಾದ ಮಾಲಿನಲ್ಲಿ ಬಂದ 4,000ದಲ್ಲಿ ಮನೆ ಪಟ್ಟ ಬಿರಾಡ ಕಟ್ಟಿದ್ದೇನೆ. ಹೆಂಡತಿಯ ಆವರಣದಲ್ಲಿ ಕುರಿ ತೆಗೆದುಕೊಂಡಿದ್ದೇನೆ. 10,000 ಬೆಲೆ ಬಾಳುವ ನನ್ನ ಎತ್ತುಗಳನ್ನು ಮಾರಿ ಜೋಳವನ್ನು ತೆಗೆದುಕೊಂಡಿದ್ದೇನೆ. ಅಂದಾಗ ನಿಮ್ಮ ಹತ್ತಿರ ನಾನು ಸಾಲ ತೆಗೆದುಕೊಂಡದ್ದು ಕೇವಲ 1,000 ಮಾತ್ರ. ಅನ್ಯಾಯವಾಗಿ ಈ ಹೊಲಕ್ಕೆ ಕೈ ಹಾಕಬೇಡಿ ಹೇಳಿ ನಿಮ್ಮ ಕಾಲಿಗೆ ಬೀಳುತ್ತೇನೆ. ಹಾದಿಗೆ ಬಿದ್ದರು ಕರುಣ ತೋರಿ ಬಿಡುವ ಅಂದು ನಿನಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತಿದೆ ಗೌಡ್ರೆ ಎಂದು ಹೇಳಿ ಡಾಂಭಿಕತನದ ನಾಟಕ ಮಾಡಿ ಈಗ ನನಗೇನು ಗೊತ್ತಿಲ್ಲ ಎಂದು ಬಂದಿದೆ. ನಿನ್ನ ಮೈ ಚರ್ಮ ಸುಲಿದು ಬಿಟ್ಟೇನು. ಈ ಕಾಳಿಂಗ ಸರ್ಪದ ಜೊತೆ ಸಹವಾಸ ಮಾಡಬೇಕಾದರೆ ನಿನ್ನ ವ್ಯವಹಾರವೆಲ್ಲ ಚೊಕ್ಕಟವಾಗಿ ಇಟ್ಟಿರಬೇಕು. ತಿರುಗಿ ನೀನು ಹೊಲ ಬರೆದು ಕೊಟ್ಟಿಲ್ಲ ಎಂದು ಮತ್ತೆ ಮತ್ತೆ ಬಗಳಿದರೆ ಇನ್ನುಳಿದ 5,000 ಕೂಡ ಎಚ್ಚರ. ಪೀಡಿ ಸೌಕರ್ಯ ಈ ರೀತಿ ಹಠ ಹಿಡಿದು ಬಡವರಿಗೆ ಗುಟುಕು ನೀರಿಗೂ ಕೂಡ ಕತ್ತಿ ಇಲ್ಲದಂತೆ ಮಾಡಬೇಡಿ. ನಿಮ್ಮನ್ನ ಕಲಿಯುಗದ ಕಲ್ಪವೃಕ್ಷ ಅಂತ ತಿಳಿದುಕೊಂಡಿದ್ದೀವಿ. ಅಂದ್ಮೇಲೆ ನೀವೇ ಈ ರೀತಿ ಮಾತಾಡಿದ್ರೆ ನಮ್ಮ ಪಾಡಿನ ಸೌಕರ್ಯ ನೋಡಿ. ನಿಮಗೆ ಎಷ್ಟು ಹಣ ಕೊಡಬೇಕು ಅಷ್ಟು ಹಣವನ್ನ ನಾವು ಕೊಡ್ತೇವೆ. ಆದ್ರೆ ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ಈ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ಬೇಕಿದ್ರೆ ನಿಮ್ಮ ಮಗಳ ತೀರ್ಮಾನ ನಿಮಗೆ ಸೇರಿಕೊಂಡು ಬೇಡಿಕೊಳ್ಳುವ ಅದಕ್ಕೆ ಮಾತ್ರ ಕೈ ಹಚ್ಚಬೇಡಿ ಸೌಕರ್ಯ, ಕೈ ಹಚ್ಚಬೇಡಿ. ತಂಗಿ ಗಂಗಮ್ಮ, ಸುಮ್ಮನೆ ಯಾಕೆ ದುಗ್ಸಿ ಅದನ್ನ ನುಂಗಿ ಸಾಯ್ತೀಯವ? ನೀನು ಈ ರೀತಿ ನಮ್ಮ ಗೌಡರನ್ನು ಸೇರ್ಕೊಂಡು ಬೇಡ್ಕೊಳ್ಳೋದಕ್ಕಿಂತ ಸ್ವಲ್ಪ ನಿನ್ನ ನಾಳಿಗೆ ಸೇರಿಬಿಟ್ಟೇನು? ಎಚ್ಚರ ನಮಗೆ ಎಚ್ಚರ. ನಿಮ್ಮಂತ 100 ಕುನ್ನಿಗಳ ನಾಲಿಗೆ
ಕೂಡಿ ನಿಂತಿರುವ ರುಂಡ ಹೋದರೂ ನಿಮ್ಮಂತವರಿಗೆ ಗಂಡನಾಗಿ ಸಾಯುತ್ತೇನೆ ವಿನಃ ಷಂಡನಾಗಿ ನಿಮ್ಮ ಕೈಯಲ್ಲೇ ಸಾಯಲಾರೆ. ದಯವಿಟ್ಟು ಆ ರೀತಿ ಮಾತಾಡಬೇಡಿ. ನಿಮಗೆ ಕೈ ಮುಗಿತೀನಿ. ನನ್ನ ಪತಿಗೇನು ಮಾಡಬೇಡಿ. ಅವ್ರಿಗೆ ಜೀವದಾನದ ಭಿಕ್ಷೆ ನೀಡಿ. ನಮಗೆದುರಾಗದೆ ಸುಮ್ಮನೆ ಈ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ನಿನ್ನ ಗಂಡನ ಎಲಬು. ತಿರುಗಮುರುಗ ಮಾತನಾಡಿದ್ರೆ ಸದ್ಯ ತುಂಡಾಗುತ್ತೆ ನಿನ್ನ ಗಂಡನ ಸ್ವಂಡೆ. ಸೌಕ ರುದ್ರಪ್ಪನವ್ರೆ, ನೀವೇ ಈ ರೀತಿ ಮಾತಾಡಿದ್ರೆ ನಮ್ಮ ಗತಿ ಏನು? ಬಡವರ ಪಾಲಿಗೆ ಕರುಣಾಮೂರ್ತಿಗಳು ನೀವು. ನೀವೇ ಅರ್ಥಕೊಳ್ಳದಿದ್ರೆ ನಮ್ಮಂಥವ್ರನ್ನ ಯಾರು ತಾನೇ ಅರ್ಥಕೊಳ್ಳೋದಕ್ಕೆ ಸಾಧ್ಯ? ನನ್ನ ಮಾತನ್ನು ಕೇಳಿ. ಏನೋ ನನ್ನ ಗಂಡ ತಿಳಿಯಲಾದ್ರೆ ತಪ್ಪಾಗಿ ಏನೋ ಮಾತಾಡಬಹುದು. ದಯವಿಟ್ಟು ಅದನ್ನೇ ಮಾತ್ರ ಮನಸ್ಸಿಗೆ ಹಚ್ಕೊಳ್ಬೇಡಿ. ನನ್ನ ಮೈದುನ ಶಕ್ತಿ ಬಂದ್ಮೇಲೆ ಇಂಥ ವಿಷಯವನ್ನೆಲ್ಲ ಕುಳಿತುಕೊಂಡು ಬಗೆಹರಿಸಿಕೊಳ್ಳೋಣ. ಮತ್ತೆ ಅವ್ರು ದಯವಿಟ್ಟು ಈ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ಯಾಕೆಂದ್ರೆ ಅದು ನಮಗೆ ಅನ್ನ ಹಾಕುವ ತಾಯಿ ಹಾಗೆ. ತಂಗಿ ಏನೆನ್ನುವುದಿದೆ ತಲಾಟಿಯವರೇ? ನಾನು ಬರೆದುಕೊಟ್ಟ ಆ ಕಾಗದ ಪತ್ರವನ್ನೊಂದು ಕೊಡಿ. ಅದನ್ನೊಮ್ಮೆ ಓದಿ ಸಂತೋಷವಾಗಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿಬಿಡುತ್ತೇವೆ. ಮತ್ತೆ ಹೀಗಂತನಲ್ರಿ ಇವ ಹೆಚ್ಚಿಕೊಂಡು ಸರಿಯಾಗಿ ಓದ್ದೆ. ತಗಪ್ಪ ಶಿವಣ್ಣ, ಓದಿ ಅರ್ಜೆಂಟ್ ಹೊಲ ಬಿಟ್ಬಿಡು ಮರ. ಇದೇ ಏನು ಸಾಹುಕಾರ್ರೆ, ನನ್ನ ಸಾಲದ ಬಗ್ಗೆ ಬಳಸಿಕೊಂಡ ಖರೀದಿ ಪತ್ರ. ಇಂಥ ನಕಲಿ ಪತ್ರವನ್ನು ಬಳಸಿಕೊಂಡು ಅದೆಷ್ಟು ಜನರ ಬಡವರ ಗೋಳು ಮುರಿದ ಅವರ ರಕ್ತ ಹೀರಿ ನಿಮ್ಮ ಬಜ್ಜ ಬೆಳೆಸಿಕೊಂಡಿದೆ. ಸಾಹುಕಾರ್ರೆ, 1000 ವರ್ಷಗಳಿಂದಲೂ ಸಾವು ತಪ್ಪದು. ಈ ಜೀವ ಈಗಲೇ ನಿಮ್ಮ ಕೈಯಲ್ಲಿ ಹೋದರೂ ಚಿಂತೆ ಇಲ್ಲ. ಇಂಥ ನಕಲಿ ಹಣಕ್ಕಾಗಿ ಖರೀದಿಗೆ ಬರೆದುಕೊಟ್ಟ ಕರೋಡು ಪತ್ರ ಎಂಬುದನ್ನು ಲೆಕ್ಕಿಸದೆ 5 ಕಾಲಿನಿಂದ ತುಳಿದು ಹಾಕಿದೆಯ ಮಗನೇ. ಏ ಕಳ್ಳ, ಮನೆಗೆ ಹೊತ್ತುಕೊಂಡು ನಡೆ ಈ ಭೇಟಿಯನ್ನು. ಕಟುವಾಗಿ ನುಡಿಯುವ ಈ ಕಟುಕನನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿಸೋಣ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅಲ್ಲ, ಎಲ್ಲಿದೆಯೋ ನ್ಯಾಯ? ಬಡವರ ನ್ಯಾಯ ಕೇಳುವುದೇ ನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅಲ್ಲ, ಎಲ್ಲಿದೆಯೋ ನ್ಯಾಯ? ಬಡವನ ನ್ಯಾಯ ಕೇಳುವುದೇ ನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಕಾಗಿದೇನು ಹೋಗಿದೇನು ವಾರವ ಮಾಡಿ ಗೆಲ್ಲಿಸುವೇನು. ಕಾಗಿದೇನು ಹೋಗಿದೇನು ವಾರವ ಮಾಡಿ ಗೆಲ್ಲಿಸುವೇನು. ಯಾರೇನೋ ಹೇಳಿದರೇನು, ಯಾರೇನೋ ಮಾಡಿದರೆ
ಬಡವನ ನ್ಯಾಯ ಕೇಳುವುದೇ ಅನ್ಯಾಯ ಬಡವನ ನ್ಯಾಯ ಕೇಳುವುದೇ ಅನ್ಯಾಯ ಬಡವನ ನ್ಯಾಯ ಕೇಳುವುದೇ ಅನ್ಯಾಯ ನೋಡಿ ಈಗಲೇ ಒಂದು ಅರಿವೆ ಈ ಕತ್ತೆ ಮರಿಯನ್ನು ತಲಾಟಿ ನೀವೊಂದು ಎತ್ತಿ ಹಿಡಿದುಕೋ ನಾನೊಂದು ಎಳೆದುಕೊಳ್ಳುವೆ ಮನೆಗೆ ಹೋಗಿ ಇವರ ಸಮಾಚಾರವನ್ನು ತಿಳಿದುಕೊಳ್ಳೋಣ ಅಣ್ಣ ಮಾಡ್ತಾರೆ ಬರೋಣ ಒಳ ಒಂದೆರಡು ಬೇ ಹಾಕೊಳ್ಳೋರೆ ಅವ್ನು ಸೇರ್ಸೋದ್ಕೊಂಡವನ ಇಂಥ ಸಂಕಟಮಯ ಪರಿಸ್ಥಿತಿಯಲ್ಲಿ ಸಿಲುಕಿಸಿಬಿಟ್ಟೇನೆ ನಮ್ಮನ್ನ ದೇವ ಯಾಕೆ ತಂದೆ ನಮ್ಮ ಪಾಲನೆ ಯಾಕೆ ಇಷ್ಟೊಂದು ಕಷ್ಟವನ್ನು ನೀಡ್ತಾ ಇದ್ದೇನೆ ಈಗ ನನ್ನ ಗಂಡನ ಯಾವ ತಪ್ಪಿಗಾಗಿ ಕೋಪ ನಿನಗೆ ದೇವೆ ಈ ಭೂಮಿ ತಾಯಿನೇ ಕುಂಭವೇಣಿ ಅಂತ ತಿಳಿದುಕೊಂಡು ಹಗಲಿರಲೆನ್ನದೆ ನನ್ನ ಗಂಡ ಶ್ರಮ ವಹಿಸಿ ದುಡಿದಕ್ಕೆ ಇದೇನ 1000ಕ್ಕೆ 20,000 ಅಂತೇನೆ ಇಲ್ಲದ ಅಪವಾದವನ್ನೇ ಹೊರಿಸಿ ನನ್ನ ಗಂಡನನ್ನೇ ಹೊತ್ತುಕೊಂಡು ಹೋಗ್ಬಿಟ್ಟಲ್ಲ ಹೇಗೆ ಸಹಿಸಿಕೊಳ್ಳಲಿ ಯಾರು ಮುಂದೆ ಅಂತ ಹೇಳಲಿ ಹೇಗೆ ನಿಂದಿಸಿಕೊಳ್ಳಲಿ ದುಃಖದ ದಾವಾಗ್ನೆಯನ್ನ ನಿನ್ನ ದುಃಖದ ದಾವಾಗ್ನಿಯನ್ನು ನಂದಿಸಲಿಕ್ಕೆ ಇಂದ್ರನಾಗಿ ಅರನಿಮಿಷ ಕಳೆದು ಧರೆಗಿಳಿದು ಬಂದಿನ ಗಂಗಾ ದೇವಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ನೀವೇ ಕಾಪಾಡ್ಬೇಕು. ಮಗನೇ, ನಿರಪರಾಧಿಯಾದ ನನ್ನ ಗಂಡನಿಗೆ ಕೊಡಬಾದ ಶಿಕ್ಷೆ ಕೊಡ್ತಾ ಇದ್ದಾರೆ. 1000ಕ್ಕೆ 20,000 ಅಂತ ಸುಳ್ಳು ಅಪವಾದವನ್ನು ಹೊರಿಸಿ ನನ್ನ ಗಂಡನನ್ನೇ ಹೊತ್ತುಕೊಂಡು ಹೋಗ್ಬಿಟ್ರು. ಆ ಪಾಪಿಗಳು ಎಲ್ಲಿ ನಮ್ಮ ವಂಶವನ್ನೇ ನಿರ್ವಾಶ ಮಾಡಬೇಕು ಅಂತ ಇದ್ದಾರೋ ಏನೋ. ನನ್ನ ಗಂಡನನ್ನ ಉಳಿಸ್ಕೊಳ್ಳಿ ಮ್ಯಾನೇಜರೇ. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನು ರಕ್ಷಿಸಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿಯೇ ಆ ಬ್ರಹ್ಮ ನನ್ನನಿಗೆ ಇಲ್ಲಿಯೇ ನಿರ್ಮಿಸಿ ಕಳಿಸಿದ್ದಾನೆ. ಈಗ ಆ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸೆರೆಬಿಡಿದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ನಡೆದರೆ ಮಾತ್ರ. ಅಂದರೆ ನಿಮ್ಮ ಮಾತು ಇಷ್ಟು ತಿಳಿಯುವುದಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನ ಹನಿಗೆ ಬಾಯಾರಿ ಕುಳಿತ ಭೂತಾಯಿ ಮೇಘರಾಜನ ಹನಿ ರಾಶಿಯಿಂದ ತೃಪ್ತಿಪಟ್ಟು ಸಂತುಷ್ಟಳಾಗಿ ಸುಖ ಹೊಂದಂತೆ ಇಂದು ನೀನು ಕೂಡ ಅಂದ್ರೆ ಇಲ್ಲಿ ನಿನ್ನ ತಾಯಿಯೂ ಕೂಡ ಯಾಕೆ ರೀತಿ ತಿಳಿಸ್ಕೊಳ್ತಾ ಇದೆಯೋ? ಒಂದು ಗರತಿ ನಿಮಗೆ ಇಷ್ಟೊಂದು ಹೀಯಾಸಿ ಮಾತಾಡ್ತಾ ಇದೆಯಲ್ಲ, ನಾಶ ಯಾವುದಿಲ್ವಾ ನಿನ್ನ ಹೆಚ್ಚು ಜನ್ಮಕ್ಕೆ? ನಾನು ನನ್ನ ಗಂಡನೇ ದೇವರು ನನ್ನ ಪರಮಾತ್ಮ ಅಂತ ತಿಳಿದುಕೊಂಡಿದ್ದೀನಿ. ಅಂದ್ಮೇಲೆ ನನ್ನ ಗಂಡ ಕಟ್ಟಿದ ನನ್ನ ಮಂಗಲ ಸೂತ್ರ ನನ್ನ ಕೊರಳಿನಲ್ಲೇ ಇದೆ. ಒಂದು ಸಾರಿ ಕಣ್ ತೆರೆದು ನೋಡು. ಮಂಗಲ ಸೂತ್ರ ಚಂಗುಲಾವಿಯನಿಂದ ಕೊರಳಿಗೆ ಅರ್ಪಿತವಾಗಿರುವುದು ಆ ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದ ಬೆನ್ನೆತ್ತಿ ಕಾಡುವ ಗೌಡನ ಬಲಿಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ, ತಪ್ಪದ ಮೈಸುಖ ನೀಡುವ ಆಸೆ ನಿನಗಿದ್ದರೆ ಘಾಚಿಯಾಗಿ ಬೀಳುವೆ ಈ ನಾಗರಾಜನ ಬಲಿಯಲ್ಲಿ. ಅಂದ್ರೆ ಆ
ಗೌಡನ ಜೊತೆ ಸೇರಿ ನೀನು ಕೂಡ ಇಂಥ ಹೀನ ಕೆಲಸಕ್ಕೆ ಕೈ ಹಾಕ್ತಾ ಇದೀಯಾ? ಇಂಥ ನೀಚ ಕೆಲಸ ಮಾಡ್ತಾ ಇದೀಯಾ? ಮಾಡುವುದು ಅಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸಿ ನನ್ನ ಗಂಡನಿಂದ ಈ ಕೆಲಸ ಬಿಟ್ಟಿದ್ದಾನೆ. ಈಗ ಈಗ ನೀನು ನಿನ್ನ ಹಠವನ್ನೇ ಸಾಧಿಸಿದ್ದಾದರೆ ಇಲ್ಲದ ನೆಪ ಹೇಳಿ ನಿನ್ನ ಬಲಗೈಯಾಗಿರೋ ನಿನ್ನ ಮೈದನನೊಬ್ಬನನ್ನು ಗೌಡನ ಮನೆಗೆ ಹೊತ್ತು ತರಿಸಿ ಅಣ್ಣ ತಮ್ಮರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿದು ಹಿತ ಪುರುಷನಾಗಿ ನಿನ್ನ ಅಂಗ ಸುಖ ಪಡುತ್ತೀನಿ. ಎಚ್ಚರ! ಸಾಕು ಬಾಯಿ ಮುಚ್ಚ ಹುಚ್ಚು ನಾಯಿ. ನಿನ್ನ ಮೈದನನ್ನ ಹೊತ್ತುಕೊಂಡು ಹೋಗುವ ಗಂಡಸಿಗೆ ನಿನ್ನ ಗೌಡನಿಗಲ್ಲ ಅವನ ಅಪ್ಪನಿಗೂ ಕೂಡ ಸಾಧ್ಯವೇ ಇಲ್ಲ ಅಂತ ತಿಳಿದುಕೋ. ನನ್ನ ಮೈದನ ಹಿಂಡು ಕುರಿ ಹಾಲು ಕುಡಿದು ಬೆಳೆದವನು ಅಂದ್ಮೇಲೆ ಅವನನ್ನ ಮುಟ್ಟುವ ಧೈರ್ಯ ನಿಮಗಿದೆಯೇನೋ? ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನಿಲ್ಲಿಂದ ಹೆಜ್ಜೆ ಕಿತ್ತಿದ್ರೆ ಸರಿ, ಇಲ್ಲವೇ ಈ ನಿನ್ನ ರುಂಡವನ್ನ ಮುಂಡದಿಂದ ಬೇರ್ಪಡಿಸಬೇಕಾದಿತ್ತು. ಎಚ್ಚರದಿಂದ ಮಾತಾಡು. ಎಚ್ಚರ ಎಚ್ಚರ ಕಳ್ಳ ಕಟ್ಟಿದ ತಾಳಿಯ ತರಹ ನಿನ್ನ ಮೈದುನಪ್ಪ ಒಂದು ಬಡ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪುಂಡರ ಗಂಡನೆಂದು ಹೊಗಳಬೇಡ. ವೇಶ್ಯೆಯರ ಪಾಶ ಹಾಕಿಕೊಂಡು ಒಂದು ಹೆಣ್ಣಿಗೆ ಮೋಸ ಮಾಡಿ ಮದುವೆಯಾದ ಅವನ ಹೇ ಪಾಪಿ, ವೇಶ್ಯರ ಪಾಶ ಹಾಕಿಕೊಂಡು ಬಂದವಳು ನನ್ನ ತಂಗಿ ಯಮನ ಅಲ್ಲವೋ? ನಿನ್ನ ಹೆತ್ತ ತಾಯಿ. ನಾನಲ್ಲವೋ ನಿನ್ನ ತಾಯಿ? ನಿನ್ನ ತಾಯಿ ಶಾಸರಿನ ಕಮಲದಲ್ಲಿ ಉದಯಿಸಿ ಬಂದ ನನ್ನ ತಾಯಿಗೆ ನಿಂದೆಯ ನುಡಿಯಾಡಿರುವ ನಿಮ್ಮಂಥ 106 ಚಂದುಳ್ಳ ಚೆಲುವೆಯರ ಪರಿಮಳ ಹೀರಬೇಕೆಂದು ಹಂಬಲಿಸಿ ಬಂದಿರುವ ಈ ನಾಗೇಂದ್ರನ ಹಳೆಯಾಗಬೇಕಾದ ನಿನಗೆ ಈ ಕಲ್ಲು ಬಂಡೆಗಳನ್ನು ಬದಲಿಗಳನ್ನು ಮುಗಿಯಿತು ನಿನ್ನ ವಿಷಕ್ಕಾದ್ರೂ ಕೂಡ ಅಮೃತವನ್ನು ನೀಡೋದಕ್ಕೆ ಆ ನನ್ನ ದೇವರು ಬಂದೇ ಬರ್ತಾನೆ. ಯಾಕೆಂದ್ರೆ ಹಿಂದೆ ಸಮುದ್ರ ಮಂಥನ ಆಗುವ ಸಮಯದಲ್ಲಿ ಕಾಲಕೂಟೆ ವಿಷವನ್ನೇ ಕುಡಿದು ಅಮೃತವನ್ನೇ ನೀಡದ ನನ್ನ ತಂದೆ ವಿಷಕಂಠ. ಅಂದ್ರೆ ಇದಕ್ಕೆ ಈ ನನ್ನ ಮಾತೆ ಸಾಕ್ಷಿ. ನಿನ್ನ ಸೂರ್ಯ ಏನು ಗೊತ್ತು? ಅದೇ ಶ್ರೀಮದ್ ಭಾಗವತರ ನಿನ್ನಂಥ ಸೂಳೆಯ ಮಗನಿಗೇನು ಗೊತ್ತು? ಅದೇ ಶ್ರೀಮದ್ ಭಾಗವತರ ಕಥೆ. ಗಂಗೆ ಮಾತಿಗೆ ನನ್ನ ಸುಮ್ಮನೆ ನನ್ನ ಮಾತು ಬಂಧಿಸಿ ನಿನ್ನ ಗಂಡ ಮೂಸಿಯೇಸದ ಈ ನಿನ್ನ ಕೆಂಡ ಸಂಪಿಗೆ ಹೂವು ನನ್ನ ಅಡಿಯೇರಿಸಿ ಪೂಜಿಸು. ಇಲ್ಲದಿದ್ದರೆ ಈ ನಾಗರಾಜ ಕಾಳಿಂಗ ಸಪ್ಪವಾಗಿ ನಿನ್ನ ಮೈ ಸುತ್ತಿ ಹಾಕಿ ಮುಡಿಗೆ ಕೈ ಹಾಕಿ ಕೆಡವಿ ಸುಗಂಧ ಹೀರಿಬಲು ಈ ನಿರ್ದೀಶವಾದ ಗಂಡನಿಗೆ ಅಂತ ಮೀಸಲಾಗಿಟ್ಟ ಈ ಹೂವನ್ನ ನೇರ ಬಹಿಸ್ಬರಿದೀಯಾ? ಏನೇ ಆದ್ರೂ ಕೂಡ ಈ ಹೂವು ನನ್ನ ಗಂಡನ ಪಾದಕ್ಕೆ ಸೇರ್ಬೇಕು. ಅಂದ್ರೆ ನೀನೇನಾದ್ರೂ ಈ ಹೂವಿಗೆ ಕೈ ಹಚ್ಚಿದ ನಿಜವಾದ್ರೆ ಈ ಹೂವು ಹಾವಾಗಿ ನಿನ್ನ ಕಚ್ಚದೆ ಬಿಡೋದಿಲ್ಲ. ಈಗ ನಿನ್ನ ಕೋಮಲ ಕೆನ್ನೆಯ ಮೇಲೆ ಬಲವಾದ ಮುದ್ರೆ ಹಾಕಿ ನಾಗರಾಜನೆಂಬ ನಾನು ಮೂಡಿಸಿದೆ. ನನ್ನ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಲ್ಲ, ನೀನು ಒಬ್ಬ ಮನುಷ್ಯನ? ಹಿಂದೆ 33 ಕೋಟಿ ರಾಕ್ಷಸರನ್ನ ಸಂಹಾರ ಮಾಡಿದ ಜಗನ್ಮಾತೆಯೇ ಒಂದು ಹೆಣ್ಣು. ಅದನ್ನ ಮರೆತು ಮಾತಾಡ್ಬೇಡ. ಈಗ ನೀನೇನಂದ್ರೆ
ನಿನ್ನ ದಂತಗಳಿಂದ ನನ್ನ ಕೆನ್ನಿಗೆ ಮುತ್ತನ್ನು ಕೊಡ್ತೀಯ. ಆ ಕೆಲಸವನ್ನ ನೀನೇನಾದ್ರೂ ಮಾಡಿದ ವಿಷಯವಾದ್ರೆ ನನ್ನ ಚಪ್ಪಲಿಯಿಂದ ನಿನ್ನ ಹಣೆ ಮೇಲೆ ಮೂಡಿಸಬೇಕಾದದ್ದು ಗರತಿ ಎಂಬ ಮೂರಕ್ಷರ ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿಯಾದಳು. ಅವಳ ಮಹಾಗರತಿ ಗಂಡನನ್ನು ಉಂಡು ಮಲಗಿಸಿ ಮೆಂಡನಡಿನ ಸರಸವಾಡಿ ಗಂಡನೆದುರಿಗೆ ಗರತಿ ಎಂದು ಹೇಳುವ ನೀನಾವ ಗರತಿ? ಬಣ್ಣದ ಮಾತೇಳಿ ಗಂಡನನ್ನು ಗುಂಡಿಕ್ಕಲಿಕ್ಕೆ ಕಳಿಸಿ ನಿನ್ನ ಮೈದಲ್ಲಿನ ಸರಸವಾಡಲಿಕ್ಕೆ ಈ ಕಾಡಡವಿಗೆ ಬಂದಿರುವೆಯಲ್ಲ, ನೀನಾವ ಮಹಾಗರತಿ? ಏನೋ ಪಾಪಿ, ದೇವ್ರಂತ ನನ್ನ ಗಂಡನಿಗೆ ಈ ರೀತಿ ಹಿಯಾಸಿ ಮಾತಾಡ್ತಿಯ ಮೇಲೆ ನೀನು ಅದೆಷ್ಟು ಜನರ ರಕ್ತಕ್ಕೆ ಹುಟ್ಟಿ ಬಂದಿದ್ದೀಯ ಗಂಡ? ಎಲೆ ಗಂಜಿ ಇದು ನನ್ನ ಸುನ್ನಂದನ ಮರೆಯಾಗಿದೆ. ಶಕ್ತಿ ಬಂದನೆಂದು ಕಾಣುತ್ತದೆ. ಕಣ್ಣಲ್ಲಿ ನೀರು. ಇಂಥ ಕಾಡಡವಿಗೆ ಬಂದು ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡಿದರು ಮತ್ತೆ ಕಣ್ಣಲ್ಲಿ ನೀರು? ಏನು ನಿನಗೆ ಬಂದಿರುವ ಆಪತ್ತೇನು? ಯಾರಾದರೂ ಬೆಂದರೆ ಹೊಡೆದರೆ ಎಲ್ಲ ಕುಹಾಕಿ ನನ್ನ ಮಗ ನಿನ್ನ ಮೇಲೆ ಈಗಲೇ ಹೋಗಿ ಹಾಯದೆ ಗಾಂಡಾರನ ಎದೆಗಾಂಡಿಗೆಯನ್ನು ಸೀಳಿ ಅವನ ಪಿಸಿಸನಾದ ಕುಳಿದು ಬರುತ್ತೇನೆ. ಏನು ಅಂತ ಹೇಳಪ್ಪ. ಈ ನನ್ನ ಕಣ್ಣೀರಿನ ಕಥೆನ ಏನು ಅಂತ ಹೇಳಿ. ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನು. ನನ್ನ ಮನೆತನಕ್ಕೆ ಅಪಕೀರ್ತಿ ಬಗೆಯುತ್ತಿರುವ ವ್ಯಕ್ತಿ ಯಾರೇ ಆಗಿರಲಿ, ಅವನನ್ನು ಅರಕೆ ಕೋಣದಂತೆ ಓಡಾಡಿಸಿ ಕರೆದು ಅವನ ಎಲುಬು ಮಾಂಸಗಳ ಮಾಲೆ ತಂದು ನಿನ್ನ ಕೊರಳಿಗೆ ಹಾಕಿ ಗರತಿ ಗಂಗವ್ವನ ಮೈದು ಶಕ್ತಿಯಲ್ಲಿ ಸಿಕ್ಕಿದ್ದರೆ ನಾನು ನನ್ನ ಮಗನೇ ಅಲ್ಲ. ಏನಮ್ಮ ಅದಾದ ವಿಷಯ? ಶಕ್ತಿ, 1000ಕ್ಕೆ 20,000 ಅಂತ ಹೇಳಿ ಆ ಪಾಪೆ ಅಲ್ಲದ ಮಾತನ್ನು ಮಾತಾಡಿ ಆ ಸೌಕರ ಹೊಲವನ್ನ ಬರೆಸಿಕೊಂಡು ಎತ್ತುಗಳ ಜೊತೆ ನಿಮ್ಮ ಅಣ್ಣನವರು ಕೂಡ ಹೊತ್ತುಕೊಂಡು ಹೋಗ್ಬಿಟ್ರಪ್ಪ. ಏನು ಹೇಳುತ್ತಿದ್ದೀಯಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಬಲ ಬರೆಸಿಕೊಂಡಿದ್ದಲ್ಲದೆ ನನ್ನ ಹೆತ್ತಿನ ಜೊತೆ ನನ್ನ ಅಣ್ಣನನ್ನು ಒತ್ತೊಯ್ದನೆ ತಪ್ಪಾಲಿಕೆಯಿಂದ ಈಗಲೇ ಬರುವೆ ಕಂದವರ ರುಂಡ ಹಾರಿಸಿ ಬಡವರ ಬೆವರವರದ ನನ್ನ ಬಡನೆಯ ಮೇಲೆ ದಿಟ್ಟ ಸಾಹುಕಾರ ನೆನೆಸಿಕೊಂಡಿರುವ ನಿನ್ನ ಒಂದೊಂದು ಅಪಾಯಗಳನ್ನು ಕರೆದು ನನ್ನ ಹೆಸರು ಶಕ್ತಿ ಅಲ್ಲ ಬರುತ್ತೇನೆ. ಏನೊತ್ತಿಗೆ ನನ್ನಿಂದ ಹಣ್ಣನನ್ನು ಬಿಡಿಸಿ ತರುವುದು ಸಾಧ್ಯವಿಲ್ಲವೆಂದು ತಿಳಿದಿರಬೇಕೇನಪ್ಪ? ಆ ಸೂರ್ಯ ಚಂದ್ರನ ಮೇಲಾನೆ ಕೊಡುತ್ತೇನೆ. ಆ ಗೌಡ ಹಣ್ಣನನ್ನು ಅಲ್ಲಿಯೇ ಬಚ್ಚಿಟ್ಟಿದ್ದರೂ ಸರಿ, ಎದುರು ಬಂದ ಬರಗೆದ ಹತ್ತಿಗೆ ಈ ಪುರುಷು ಒಂದೀಸವನೆ ಹಾತುರಿಯುತ್ತಿದೆ. ನನ್ನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಆ ದುರುಳರ ಹುಂಡವನ್ನು ಹುಂಡೊಯ್ದು ಅವನ ಮನೆ ಬಾಗಿಲಿಗೆ ಕಟ್ಟಿ ಹಣ್ಣನ್ನು ಬಿಡಿಸಿ ತಂದಿದ್ದರೆ ನಾನು ಜಾರಿನಿಯ ಮಗನೆಂದು ಇಡೀ ಜಗತ್ತೇ ಹೇಗೆ ಹಾಕಿರಲಿ.
ಶಿಬಿಯಾ ಶಿಬಿಯಾ ಹುಲಿ ಹಾಲು ಹುಲಿ ಬದುಕಬೇಕೆಂದಿರುವ ನೀನು ಇಂದು ಇದೇ ಹುಲಿಯ ಕೈಗೆ ಸಿಕ್ಕ ಬಿಗಿದೆಯಲ್ಲ. ಒಳ್ಳೆ ಮಾತು 20,000 ಹಣ ಕೊಡುವೆಯೋ ಇಲ್ಲ ಇಲ್ಲ ಗೌಡರಿಗೆ ಬಡವರಿಗೆ ಬರೆಯಗೆಂದು ಸಹಿ ಹೋಗಿ ಹೋಗುವೆಯೋ? ಇವೆಲ್ಲಕ್ಕೂ ನಾನು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಕತ್ತೆಗೆ ಲಕ್ಕೆ ಪೆಟ್ಟಂತೆ ಚಾಟಿಯಾಗಿಯನ್ನು ಮಾತನಾಡಿಸಬೇಕಾಗುವುದು. ಎಚ್ಚರ ಎಚ್ಚರ. ಈ ಬೀಸುವ ಚಾಟಿ ಒಂದೇಕೆ ಲಾಠಿ ಪ್ರಹಾರ ಮಾಡಿದರು. ಈ ಶಿವನು ಸೈನ್ಯಕ್ಕೆ ಸಾಯುತ್ತಾನೆ ವಿನಃ ಈ ನಿನ್ನ ಅನ್ಯಾಯದ ಬಳಕೆಗಳು ತಲೆಮಾರಲ್ಲ. ಸತ್ಯ ಸತ್ಯ. ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿಮ್ಮ ಸತ್ಯ ಧರ್ಮರಾಯನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿಮ್ಮ ಧರ್ಮ ಈಗ ಅನ್ಯಾಯವಾಗಿ ಸತ್ಯದ ಕೊನೆಗಳ ರಕ್ತ ಹೀರಬೇಕಾಗುತ್ತದೆ. ಆ ಕಾಲಕ್ಕೆ ತಕ್ಕಂತೆ ಪಡಿಸಲಾಗದೆ ತಿಳಿಯುವುದು ನಿಮ್ಮಂಥವರ ನಿಜವಾದ ಬಣ್ಣವನ್ನು. ಶಿಬಿಯಾ ನಿನಗೆ ಪರಿಯಲಾಗಿ ಹೇಳುವೆ, ಸುಮ್ಮನೆ ಸಹಿಯಾಗಿ ಹೋಗು. ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೊಳ್ಳಿ ಗೌಡರ ಮನೆತವನ್ನು. ಇಷ್ಟೇ ನಾನಿನ್ನ ಪೌರುಷ ಹಾಗೇಕೆ ಎಲೆ ಮಾಡಿಕೊಳ್ಳುತ್ತಿರುವೆ. ತೋಳದ ಕೈಯಲ್ಲಿ ಪುರಿ ಸಿಕ್ಕಂತೆ ಅನ್ಯರ ಬೆಳೆದಿರುವ ಅನ್ನಪ್ಪಿಯ ಹೊಡೆತಪ್ಪಿಯ ಹೊರವು ನಡೆಸಲಾರದು. ಈ ರೈತನ ಗಂಜನೆ ಶಿಬಿಯಾ ನಿಮ್ಮಂಥ 100 ಬಲಭಿಕಾರಿಗಳಿಗೆ ಅನ್ನ ಹಾಕಿ ಪುಣ್ಯದ ಆಧಾರಿಸಿಕೊಂಡಿರುವ ಈ ರುದ್ರೇಗೌಡ ಅನ್ಯರ ಎಲ್ಲರಿಂದ ಬದುಕಿರುವರೆಂದು ಬದುಕಿಯ ಮಗನೇ ನಿನ್ನನ್ನು ಜೀವನ ಬಾಗಿಸುತ್ತರೂ ನನ್ನ ಹೊಟ್ಟೆಯಿಂದ ಹತ್ತಿದ ಪ್ರಳಯ ಶಾಂತವಾಗಲು ಕಾಲ ಮಗನೇ ಗೌಡರ ಮನೆತವನ್ನು. ನಿರಪರಾಧಿಯೊಬ್ಬ
ನೀನೊಬ್ಬ ಹೇಳಿ ಸುತ್ತ 20 ಹಳ್ಳಿಗೆ ಬಂದು ಧನವನ್ನಿಸಿ ಬಂದವರು ಈ ಪುರುಷ ಈ ಭಾಷೆ ನನ್ನ ಮಾತಿಗೆ ಎದುರಾಗಿ ನಿಂತರೆ ನಿನ್ನ ನೀರಿಗೆ ಸುಳ್ಳು ಹೋಗಿ ಬಿಡುವೆ. ಅದಕ್ಕಿಂತ ಪೂರ್ವದಲ್ಲಿಯೇ ನಿನ್ನ ಅಂತಿಮ ಯಾತ್ರೆ ನಡೆದು ಹೋಗುವುದೆಂದು ನೀನು ನಿನ್ನ ಪದರಿನಲ್ಲಿ ಗಂಟು ಕಟ್ಟಿಕೋ. ನನ್ನನ್ನು ಎದುರಾಕಿಕೊಳ್ಳುವ ಧೈರ್ಯ ನಮ್ಮ ನಾಡಿನಲ್ಲಿ ಯಾರಿಗಲ್ಲಿ ಯಾವ ಹೇಳಲೆಂದು ನಿನ್ನ ಪದರಿನಲ್ಲಿ ಗಂಟು ಕಟ್ಟಿಕೋ. ಶಿವ್ಯಾ ಕೇರಳದ ಈ ಹುಲಿಗೆ ಎಲ್ಲ ಬೇಡ ಈ ಹುಲಿಗೆ ಬಲಿ ಹಾಕಬೇಕು ಏನು ಕೊಡ್ತಾರೆ. ಒಂದು ಆಂಗ್ಲರ ಕೈಯಲ್ಲಿ ಸಿಕ್ಕ ಸರಿ ಬಳ್ಳಿ ರಾಯಣ್ಣ ಸುಂದರ ಲಕ್ಷ್ಮಣ ನಿಮ್ಮ ಸ್ಥಿತಿ ಅವರಂತೆ ಸತ್ತು ಹೋಗುವುದು ನಮ್ಮ ನಾಡಿನ ವೀರರ ಕೆಲಸ. ಈ ರೀತಿ ಹೇಳಿದಂತೆ ಮಾತನಾಡಿಕೊಳ್ಳಿಸುವುದು ನಿನ್ನಂತ ಷಂಡನ ಕೆಲಸ. ಒಂದು ಆಂಗ್ಲರ ನಾಡಿಗಾಗಿ ಹೋರಾಡಿ ಬೆಳೆಯಿದ್ದರೆ ಇಂದಿಗೂ ನೀ ಅವರ ಗುಲಾಮನಾಗಿರುತ್ತಿದ್ದೆ. ಇಂದು ಸ್ವತಂತ್ರಿಯಾಗಿ ಜೀವಿಸುವ ನೀನು ಅವರ ಹೆಸರಿಗೆ ಕರಂಡಿ ತಂದು ಪರಕೀಯರ ರಕ್ತಕ್ಕೆ ಹುಟ್ಟಿದವನಂತೆ ಮಾತನಾಡಿದರೆ ನೀನೊಬ್ಬ ಆದರಕ್ಕೆ ಹುಟ್ಟಿದವನೆಂದು ಈ ಸಮಾಜಕ್ಕೆ ಎತ್ತಿ ಹೇಳುತ್ತೇವೆ. ಶಿಬಿಯಾ ಮಾತಿನಲ್ಲಿ ಮರ್ಯಾದೆ ಮಾತಾಡದ ನನಗೆ ಮನ ಬಂದಂತೆ ಮಾತನಾಡಬೇಕ ಮಗನೇ. ಅಪ್ಪಣೆ ಕೊಟ್ಟು ಬಿಡಿದರೆ ತೆಗೆದುಕೊಂಡು ಹೋದ ಆಯ್ದ ಕರಪೆರಮನ್ನು ಶಿವ್ಯಾ ನಿನ್ನಂತೆ ಹಾರಾಡಿ ವೀರ ಪುರುಷರಿಗೆ ಜನ್ಮ ನೀಡಿದ ಈ ಜನ್ಮದಾತನಿಗೆ ಹಾದವನು ಎಂದವನಿಗೆ ಮಗನೇ ಇಂದು ನೀ ಹುಟ್ಟಿದ ಕಾಲದಲ್ಲಿ ನಿನ್ನ ಆರೈಕೆಗಾಗಿ ನಿನ್ನ ತಾಯಿ ನನ್ನಂತ ಶ್ರೀಮಂತರಿಗೆ ಸೆರಗು ಹಾಸಿ ನಿನ್ನನ್ನು ಚೋಕೆ ಮಾಡಿತು. ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದ್ದಾಗಿ ಮಾತನಾಡಿ ನನ್ನ ಉರಿಯುವ ಹೊಟ್ಟೆಗೆ ಬೆಂಕಿ ಹಾಕ್ತೀಯ ಮಗನೇ. ನನ್ನನ್ನು ಗಟ್ಟಿ ಅವಮಾನ ಮಾಡುವುದಕ್ಕಿಂತ ನೀನು ನಿಜವಾಗಿಯೇ ನನ್ನೊಂದಿಗೆ ಪುರುಷೋತ್ತಮನಾಗಿದ್ದರೆ ನನ್ನನ್ನು ಬಿಚ್ಚಿ ತೋರಿಸು ನಿನ್ನ ಶೂರತನ. ನಿನ್ನನ್ನು ಹಿಡಿದು ತಂದಿದ್ದು ನಿನ್ನ ಶೂರತನದ ಮೂಲಕ ನಿನ್ನ ಮೈ ಚರ್ಮ ಸುಲಿದು ನನ್ನ ಸೇಡು ಶಿವ್ಯಾ ಸುಮ್ಮನೆ ಮರ್ಯಾದೆಯಾಗಿ ಪ್ರಾಣ ಉಳಿಸಿಕೋ. ಇಲ್ಲವಾದರೆ ಮೈ ತುಂಬ ಸತ್ತು ಹೋಗುವೆ. ಗರತಿಯ ಎದೆ ಹಾಲನ್ನು ಬೆಳೆದ ಈ ಗಂಡೆದೆ ಈ ನಿನ್ನ ಕೆಂಪಿನ ದುಂಡಿಗೆ ನಾನಾರದು. ನಿಮ್ಮಂತ ಶ್ರೀಮಂತ ಸೂಳೆಯ ಮಕ್ಕಳಿಗಾಗಿ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದು. ನೀವೀಗ ಮೋಸ ಮಾಡಿ ನನ್ನನ್ನು ಕೊಲ್ಲಿಸಬಹುದು, ಆದರೆ ನಿನ್ನ ಪ್ರಾಣಕ್ಕಾಗಿಯೇ ಪಣತೊಟ್ಟ ನನ್ನ ತಮ್ಮ ನಿನ್ನ ಪ್ರಾಣ ವಿಧಿ ಬರಹ ಬದಲಾಯಿಸುವ ಆ ಬ್ರಹ್ಮನ ಎದುರಿಗೆ ನನಗೆಲ್ಲವೆಂದಾಗ ನಿನ್ನ ತಮ್ಮ ಬಡವರ ರಕ್ತದವರ ಹುಟ್ಟಿನಿಂದಿರುವ ನಿನ್ನ ಹೊಟ್ಟೆಗೆ ಆದೇ ಚಪ್ಪಲಿಯಿಂದ ಹಾಕಿ ಕೋಟ್ಯಾಂತರ ಹಣ ಗಳಿಸುತ್ತಿರುವ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಆದೇ ಬೆಂಕಿಯಲ್ಲಿ ನಿನ್ನನ್ನು ಆಗಿ ಸುಡಲಿಕ್ಕೆ ಸಿದ್ಧನಾಗಿ ನಿಂತಿದೆ ನನ್ನ ತಮ್ಮನೆಂಬ ಮದವೇರಿದ ಗೋಣ. ಮದವೇರಿದ ಗೋಣ ಆ ಕೋಣಕ್ಕೆ ನಿರ್ಮಿಸಿರುವೆ. ಈಗ ಕೋಣಕ್ಕೆ ನಿರ್ಮಿಸಿರುವೆ.
ತಾಳು ಮಗನೇ ಹೀಗಾದರೆ. ಅಮ್ಮ ಅಮ್ಮ ಎಲ್ಲಿದ್ದಾನೆ 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 ಸಿಬಿಯಾ ಸಿಬಿಯಾ ಸುಮ್ಮನೆ ನನ್ನ ಕೈಯಲ್ಲಿ ಚಿತ್ರ ಹಿಂಸೆಗೊಳಗಾಗಿ ಸಾಯಬೇಡ ಮರ್ಯಾದೆಯಿಂದ ಸಹಿಯಾಗಿ ಹೊರಗೆ ಹೋಗು. ಹಾಗೆ ನಿಮಗೆ ಕೈ ಬಿಟ್ಟು ಹೋಗಲಿ ಬಿಡಿ, ನಾನೇನು ಹೇಳಿ ಹೊರಟಿಲ್ಲ. ವೀರ ಸಿಂಹ ಎನಿಸಿಕೊಂಡಿರುವ ಶೂರನನ್ನು ಪೂರೈಯನ್ನು ತಂದೆ ಹೋಗಿದ್ದೇನೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ಬಿಡಲಾರೆವು. ನೀನೀಗ ಮೋಸ ಮಾಡಿ ಚಿತ್ರ ಹಿಡಿದು ನಂತರ ನೀವು ಸಾಯಿಸಬಹುದು. ಆದರೆ ಸಿಕ್ಕ ಹಾಲು ಕುಡಿದು ಸೊಕ್ಕಿಗೆ ಹುಕ್ಕಿಗೆ ನಿಂತಿರುವ ನನ್ನ ತಮ್ಮ ನಿನ್ನ ಉಳ್ಳ ಕೊಯ್ದು ಆ ಉಳ್ಳವನ್ನು ನನ್ನ ಹೊರಗಿರುವ ಬಳ್ಳಿ ಮಹಾಪ್ರಾಣಿಯ ಹೊರಗೆ ಹಾಕಿ ನಿನ್ನ ಮೈಚರ್ಮ ಸುರಿಸಿ ತಾನೆಟ್ಟು ನಷ್ಟ ಮಾಡಿಸುತ್ತಾನೆ. ಎಚ್ಚರ ಎಚ್ಚರ ನನಗೆ ಹೇಳುವ ಹೊತ್ತು ಸೋಲಿಯ ಬಗೆ ನಿನ್ನ ತಮ್ಮನ್ನು ನಾನು ಜೀವಂತವಾಗಿ ಬಂದಿರುವಾಗಲೇ ಅವನ ಕಡೆಯುವುದು. ಹೋಗಲೇ ಹೋಗು ಆ ಮದವೇದ ಕೋಣವನ್ನು ದುರ್ಗಮ್ಮನಿಗೆ ಹರಕೆ ಕೊಟ್ಟರೆ ಇವನ ಎಣ್ಣೆ ಕರೆದು ಹೋಗಿ ಗುಲಾಬಿ ಹಿಕ್ಕಿನಂತೆ ಇವರೇ ಹೊರತು ನನ್ನ ಅರಮನೆಗೆ ಹಾಕು. ಅರಮನೆಗೆ ಸಿಕ್ಕಂತೆ ಹಾಲು ಕುಡಿದ ಬೆಳೆದುಕೊಂಡು ಬರುವ ಸಿಕ್ಕಂತ ತುಂಡರಿಸಿ ಕೊಪ್ಪಿದ ಕೋಲದ ಹಕ್ಕಿಗಳನ್ನು ಹಿಡಿದು ತಂದು ನಿಮ್ಮ ಮನ ಅಳಿಸದಿದ್ದರೆ ತುತ್ತು ಅನ್ನದ ಬಿತ್ತು ಬಾಗಿಲು ಕಾಯುವ ನಾಯಿ ಈ ಹೇಸಿ ಕೆಲಸ ಮಾಡುವುದಾದರೆ ಮೊದಲು ನನ್ನನ್ನು ದಾಟಿ ಹೋಗಲೇ. ಮೊದಲು ನಿನ್ನ ಕಥೆ ಮುಗಿಸಿಬಿಟ್ಟ ಯಾಕಪ್ಪ ನಿನ್ನ ಕವನ. ಹುಚ್ಚ ಬ್ರಾಹ್ಮಣರ ಬ್ರಾಹ್ಮಣರಲ್ಲಿ ಜನಿಸಿ ಹೇಸಿಗೆ ಕೆಲಸ ಮಾಡಿದೆಯಲ್ಲದೆ ಈ ಕೆಲಸ ಮಾಡುವುದಾದರೆ ಮೊದಲು ನಿನ್ನ ಮಗಳನ್ನು ಹಾಕಬೇಕಾದರೆ ಅಂದ್ರೆ ನೀವು ಗಂಡಸಾಗಿ ಬಾಳಿಸಿ. ಅಪಮಾನ ನೋಡ್ರೆ ಎಂತ ಹುಚ್ಚ ಮಾತಾಡ್ಸ್ಬಿಟ್ಟು ಹುಚ್ಚ ನನ್ನ ಕಡೆಯಿಂದ ಮಾತಿಗೆ ಮಾತಿದ್ರೆ ನಮ್ಮ ಕಾರ್ಯವೆಲ್ಲೂ ಕೈಗೂಡಲಾರದು. ನನ್ನ ಮೇಲೆ ಇವನ ಲೇ ಕರಿಯ ಬರಿಯ ಸಲ್ಲೆಯವನ್ನ ನನ್ನ ಮೇಲೆ ಇವನ ಕೊಲ್ಲಿ ಕೆತ್ತಿ ಹೋಗಿ ಬಿಡ್ತೀರಿ. ಸಿಕ್ಕಂತೆ ಚಿತ್ರಹಿಂಸೆ ಕೊಟ್ಟು ಕಣ್ಣು ಕಿತ್ತನೆಯ ಮಗನೇ ನನ್ನ ಹುಟ್ಟಿಗೆಲ್ಲಿ ತೆಗೆಸಿ ಹುಡುಗಿತ್ತಿರುವ ದಾವಾಪ್ನಿಗೆ ಜೈ ಬಜರಂಗ ಬಲಿ. ಘಾತ ಮಾಡಿದರೆ ಶಕ್ತಿ ಘಾತ ಮಾಡಿದೆ ಕರಿಯ ಬಲಿಯ ನೋಡ್ತಾನೆ ಈ ಕೆರೆಯ
ಕೆಂಚನ ಹಿದುಕೊಪ್ಪಿ ನಿಂತ ನಾಯಿಗಳೇ ಅರಗೆದು ಹಣದಾಸೆಗಾಗಿ ಗರತಿಯಾಗಿ ಮಾಡುವ ನಮ್ಮ ಶಿವನಿಗೆ ಸಿರಲ್ಲ ನೀವೆಂತ ಹೇಳಿ ನಮ್ಮ ಮಕ್ಕಳೇ ಈ ನಮ್ಮ ತಾಯಿನಾಡಿನಲ್ಲಿ ಈಗ ಕೇಳು ಒಡೆಯದ ನನ್ನ ಹಣ್ಣನನ್ನು ಕಂಬಕ್ಕೆ ಕಟ್ಟಿ ಚಿತ್ರಹಿಂಸೆ ಕೊಟ್ಟಿದ್ದನ್ನು ನೋಡಿ ನಾನೀಗ ನಿಮ್ಮನ್ನು ಹೋಗಿ ಬರುವುದಿಲ್ಲ. ನಿನ್ನಿಬ್ಬರ ಎದೆಗುಂಡಿಗೆಯನ್ನು ಹೊರಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿದು ನಿನ್ನಿಬ್ಬರ ಮುಂದೆ ನೋಡಿ ಈಗ ಹೇಗೆ ಹೋಗಿಲ್ಲಗಲಿ ಈ ಸಮಾಜದ ಜನ ಜೈ ಬಜರಂಗ ಬಲಿ. ಗೌಡ, ಇಂದು ನೀ ಹಾಕಿದ ಸಂಚಿನ ಸೇಡಿಗಾಗಿ ಇಂದು ನಿನ್ನ ಮನೆಯಲ್ಲಿಯೇ ನಡೆಯುವುದು ಮರಣದ ಮಹಾನವಮಿ. ಹೌದಣ್ಣ, ಹುರಿಹಾರಿದು ಮಟ್ಟ ಗುರುಗಳ ನೆಲೆಸಿಕೊಳ್ಳಲಿರುವ ಈ ಶಕ್ತಿ ಸಿಕ್ಕಂತೆ ಸಜ್ಜಾರಿ ನಿಂತಿದೆ. ಮೋದದ ಮೊತ್ತಾನೆ ಹೋಗಿರುವ ಹೀಗಂಟು ಹುಲಿ ಯಾರ್ಯಾರು ಕುಡಿಯುತ್ತದೆ ಎಂಬುದು ಇನ್ನೂ ತಿಳಿದಿಲ್ಲ. ಈ ಗೌಡನಿಗೆ ಏನಲೇ ಗೌಡ, ಎಳೆಗಾಲದ ಸೇಡಿಗಾಗಿ ನನ್ನ ಗೂಡಿಗೆ ಹೆಟ್ಟು ಸಾವಿರ ಹಣ ಮಾಡಿ ಇಡೀ ಆಸ್ತಿಗೆ ಕೈ ಹಾಕಿದೆ. ಪಂಚಾಯತ್ ಪ್ರಯೋಜನವನ್ನು ಹೆದರಿಸಿ ಊರಿನ ಅಲವನ್ನೆಲ್ಲ ಎತ್ತಿ ಹಾಕಿ ಮಾಡಿಯ ಮೇಲೆ ಮಾಡಿ ಕಟ್ಟಿಸಿಕೊಂಡೆ. ಈಗ ಏನು ತಿಳಿಯದ ನನ್ನ ಹಣ್ಣನನ್ನು ಕಟ್ಟಿ ಹಾಕಿದ್ದಲ್ಲದೆ ಮೈ ತುಂಬ ಬರೆ ಏಟು ಹಾಕಿ ರಕ್ತ ಹರಿಸಿ ಒಂದು ಕಲ್ಲು ಕೂಡ ಕಿತ್ತಿ ಹಾಕಿದೆ. ಆ ರಕ್ತದ ಸೇರಿಗಾಗಿ ನನ್ನ ಹೊಟ್ಟಿಗೆ ಈ ಪುರವಲ್ಲದೇನು ಕೊಟ್ಟಿದೆ. ಸೇರಿನ ಪರಾಗಿ. ಗೌಡ, ಮುಗಿಯಿತು ನಿಮ್ಮ ಆಯುಷ್ಯ. ಜೀವನ ರಕ್ತ ಹೀರಿ ಪ್ರಾಣ ತೆಗೆದಾಗಲೇ ಸಿಗುವುದು ನನಗೆ ಮುಕ್ತಿ. ಯಾವ ರೀತಿ ಓಡಾಡಿಸಿ ಕಡೆಯಲೇ ಈ ಬೇಟೆಯನ್ನು ನನ್ನ ಗೂಡಿಗೇನೆ ಬೆಂಕಿ ಶಿಟ್ಟ ಇವನ ತೆರಿಗೆಯನ್ನು ಕಡಿದು ಹಾಕಲು ಇಲ್ಲ. ಅಣ್ಣನ ದೈವನ ಕೆಟ್ಟ ಕೈಗಳನ್ನು ಕತ್ತರಿಸಿ ಹೋಗಲು ಇಲ್ಲ. ರೈತನ ಕಣ್ಣಲ್ಲಿ ಕಣ್ಣೀರು ಒರೆಸಿದ ಇವನ ಕಣ್ಣುಗಳನ್ನು ಕೀಳಲು ಹೇಳಮ್ಮ, ನನ್ನ ಆಸ್ತಿಯಲ್ಲಿ ಕಾಲಿಡುತ್ತಿರುವ ಇವನ ಕಾಲುಗಳನ್ನು ಕಡಿದು ಹಾಕಲು ಇಲ್ಲ. ಬಡವರ ರಕ್ತವನ್ನು ಕುಡಿದು ಕೊಬ್ಬಿ ನಿಂತಿರುವ ಈ ದೇಶವನ್ನು ಎಪ್ಪಾಡು ಮಾಡಿಬಿಡಲು ಇಲ್ಲ. ಇವನ ಎದೆ ಗುಂಡಿಗೆ ಒಡೆದು ಬಿಸಿಲಿದು ನನ್ನ ಮನಃಶಾಂತಿ ಮಾಡಿಕೊಳ್ಳಲು ಯಾವ ರೀತಿ ಹೋರಾಡಿಸಿ ಹೊಡೆಯಲಿ ಈ ಬೇಟೆಯನ್ನು. ಶಕ್ತಿ, ಇವನಿಗೆ ಇದೊಮ್ಮೆ ಜೀವದಾನ ಕೊಟ್ಟು ಬಿಡು. ಮನುಷ್ಯನಾದರೆ ತಿಳಿದುಕೊಳ್ಳಲಿ ಈ ಸಮಾಜದಲ್ಲಿ. ಎಂತ ಘಾತ ಮಾಡಿ ಮುಂದೆ ಕೊಲೆ ಮಾಡಿದರೆ ನಿನಗೇನು ನಾಳೆ ಆಗಿದೆ. ಎಂಥ ಘಾತ ಮಾಡಿಬಿಟ್ಟೆ ಅಣ್ಣ, ಎಂಥ ಘಾತ ಮಾಡಿಬಿಟ್ಟೆ. ನಿನ್ನ ಕಣ್ಣು ಕಿತ್ತಿಸಿದ ನಾನಿದ್ದರೂ ಏನು ಲಾಭ. ತಮ್ಮನಾಗಿ ಹುಟ್ಟಿ ಬಂದು ನಾನು ಸಾರ್ಥಕವಾಗಲಿಲ್ಲಣ್ಣ. ನನ್ನ ತಮ್ಮ ಗಂಡುಗಲಿ ಪ್ರಚಂಡನೆಂದು ಹೇಳಿದ ನೀನು ಇಂದು ನಿನ್ನ ಮಾತಿಗೆ ಶಂಡನಾಗಿ ಬಿಟ್ಟೆ. ನನ್ನ ಶಂಡನಾಗಿ ಬಿಟ್ಟೆ. ಬೇಡ ನಿನಗೆ ಹಠ. ನೀ ಬಣ್ಣದ ಮಾತ್ರ ಕೇಳು. ನಡಿ ಮನೆಗೆ ಹೋಗೋಣ ಮತ್ತೆ. ನನ್ನ ಕಣ್ಣು ಕರೆದುಕೊಂಡು ಶಂಡನಾಗಿ ನಾನೆಂತೂ ಬರಲಮ್ಮ ಮನೆಗೆ. ಈ ಚಾಂಡಾಲನ ರುಂಡಗಿರಿಯರ ಮನೆಗೆ ಬರಲಾರೆ. ನನ್ನ ಮಾತು ಕೇಳು. ನೋಡು, ಹಿರಿಯರ ಮಾತನ್ನ ಕೇಳಬೇಕು. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಡಿಯಪ್ಪ, ನೀ ಮನೆಯನ್ನ ಕರೆದುಕೊ. ಆದಷ್ಟು ಬೇಗನೆ ಆಸ್ಪತ್ರೆಗಾದ್ರೂ ಹೋಗೋಣ ಮತ್ತೆ. ನಡಿ ಹೋಗೋಣ.
ಕೊಲೆ ಕೊಲೆ ಯಾರ ಕೊಲೆ ಯಾರ ಕೊಲೆ? ನನ್ನ ಕೊಲೆ ಕೊಲೆ ಅಲ್ಲ ಅಲ್ಲ, ನನ್ನ ಬಲಗೈಯಾಗಿರುವ ಕೊಲೆಯ ಮರೆಯದ ಕೊಲೆ. ಶಕ್ತಿ ಇಂದು ನೀನನ್ನು ನೀ ಮೇಲೆ ಕಾಲು ಏರಿದ ಯಾವಾಗಲೇ ಆಶ್ಚರ್ಯವಾಗಿ ನೀನೀಗ ನಿನ್ನ ತಾಯಿಯ ಗರ್ಭದಲ್ಲಿ ನನಗೆ ಕಂಡರೂ ಸರಿ. ನಿನ್ನನ್ನು ಹೊರಗೆ ಹೊತ್ತು ಹಾಕಿಸಿ ಮೈ ತುಂಬ ವಾಸಣ್ಣ ಬಾರಿಸಿ ನಿನ್ನ ಪ್ರೀತಿಯ ಯಮುನಾಳನ್ನು ಜೈಲಿನಲ್ಲಿ ಎಲ್ಲರಿಗೆ ಸೇರಿಸಿ